ಸುಧಾರಣೆ ಆಗಬೇಕಾದ್ರೆ ನೀವು ಹೇಳೋ ಪ್ರಕಾರ ಪ್ರೈಮರಿಯಿಂದ ಸ್ಟಾರ್ಟ್ ಆಗಬೇಕು ಅಂತೀರಾ. ಪ್ರೈಮರಿ ಅಂತಂದ್ರೆ ನಮಗೆ ಫಲಗಳು ಕಾಣ್ತಾ ಇದ್ದೀವಿ. ಮತ್ತು ಅಲ್ಲಿ ಚೆಕ್ ಅವರು ಎಲ್ಲರ ಕಡೆ ಅವ್ರ ಜವಾಬ್ದಾರಿ ಫಿಕ್ಸ್ ಮಾಡಿ ನೋಡಿ ಸರ್, ಇದು ಆ್ಯಕ್ಚುಲಿ ಮೋಸ್ಟ್ಲಿ ನಮ್ಮ ಸಾಹೇಬ್ರು ಹೇಳಿದ್ರೆ ಮೊನ್ನೆ ಏನು ಮಾಡಿದ್ವಿ ಸರ್, ಯಾಕೆ ಕ್ವಾಲಿಟಿ ಕಡಿಮೆ ಆಗ್ತಿದೆ ಅಂದರೆ ಸರ್, ಇದಕ್ಕೆ ನನಗೆ ಗೊತ್ತಿರೋ ಪ್ರಕಾರ ಮಾಧ್ಯಮದವರು ಕನ್ನಡಿಗರ ಸಹಕಾರ ಎಲ್ಲ ಬೇಕು. ಏನಾಗ್ತಿದೆ ಅಂದರೆ ಸರ್, ಒಂದು ಊರಿದೆ ಚಿಕ್ಕಹಳ್ಳಿ, 4 ಜನ ಮಕ್ಕಳಿರ್ತಾರೆ, ಇನ್ನೊಂದು ಹಳ್ಳಿಯಲ್ಲಿ 3 ಜನ ಇರ್ತಾರೆ, ಇನ್ನೊಂದು ಹಳ್ಳಿಯಲ್ಲಿ 5 ಜನ ಇರ್ತಾರೆ. ಅದಕ್ಕೆ ಈಗ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಕಾನ್ಸೆಪ್ಟ್ ಮಾಡಿ ಆ ಮಕ್ಕಳಿಗೆ ಟ್ರಾನ್ಸ್ಪೋರ್ಟೇಷನ್ಗೆ ವ್ಯವಸ್ಥೆ ಮಾಡ್ತಿದೆ ಸರ್ಕಾರ. ಆ 4 ಚಿಕ್ಕ ಚಿಕ್ಕ ಸ್ಕೂಲ್ನ ಒಂದು ಕಡೆ ಸ್ಕೂಲ್ ಮಾಡಿಬಿಟ್ಟು ಅಲ್ಲಿ ಕ್ವಾಲಿಟಿ ಟೀಚರ್ಸ್ನ ಕೊಡ್ಬೋದು ಅಂತ. ಇಲ್ಲೇನಾಗ್ತಿದೆ, ಒಂದು 3 ಜನ 4 ಜನಕ್ಕೆ ಒಂದೇ ಟೀಚರ್ ಇರ್ತಾರೆ, ನೀವು ಅಗೈನ್ 6 ಜನ ಟೀಚರ್ಸ್ನ ಹಾಕೋಕ್ಕಾಗಲ್ಲ. ಇವೆಲ್ಲ ಇದೆ, ಈಗ ಮರ್ಜ್ ಮಾಡ್ತಿದ್ದಾರೆ ಸರ್. ಅಗೇನ್ ಅದು ನಾನು ಜನಸಾಮಾನ್ಯರನ್ನ ಎಲ್ಲರೂ ವಿನಂತಿಸ್ತೇನೆ, ಅದು ದಯವಿಟ್ಟು ಮತ್ತೆ ಕನ್ನಡ ಶಾಲೆಗಳು ಅವನತಿಯತ್ತ ಅಂತ ಖಂಡಿತವಾಗೂ ಭಾವಿಸಬೇಡಿ. ಇದು ಸರ್ಕಾರದ ಒಂದು ಹೊಸ ಯೋಜನೆ. ಅಂದರೆ 2, 3, 5 ಜನ ಮಕ್ಕಳಿರೋರನ್ನ ನಿಯರ್ ಬೈ ಸ್ಕೂಲ್ಗೆ ಹಾಕಿ ಅವ್ರಿಗೆ ಬಸ್ ವೆಹಿಕಲ್ ಹಾಕಿ ಬಸ್ಗೆ ದುಡ್ಡು ಕೊಡ್ತೀವಿ ಸರ್, ಪರ್ ಸ್ಟೂಡೆಂಟ್ ಇಷ್ಟು ಅಂತ ಟ್ರಾನ್ಸ್ಪೋರ್ಟೇಷನ್ಗೆ. ಅಲ್ಲಿ SDMC ಅವ್ರು ಹಾಕ್ಕೊಂಡು ಈ ಥರ ಮಾಡಬೇಕು ಅನ್ನೋ ಯೋಜನೆ ಇದೆ ಸರ್. ಅದು ಬಂದರೆ ನನಗೆ ಗೊತ್ತಿರೋ ಪ್ರಕಾರ ಎಫೆಕ್ಟಿವ್ ಆಗುತ್ತೆ ಅಂತ ಸರ್. ಅದು ಬರುತ್ತೆ, ಎಜುಕೇಷನಲ್ಲಿ ಬದಲಾವಣೆ ಬರಬೇಕು. ಸುಧಾರಣೆ ಆಗಬೇಕಾದ್ರೆ ನೀವು ಹೇಳೋ ಪ್ರಕಾರ ಪ್ರೈಮರಿಯಿಂದ ಸ್ಟಾರ್ಟ್ ಆಗಬೇಕು ಅಂತೀರಾ. ಪ್ರೈಮರಿ ಅಂತಂದ್ರೆ ನಮಗೆ ಫಲಗಳು ಕಾಣ್ತಾ ಇದ್ದೀವಿ. ಮತ್ತು ಅಲ್ಲಿ ಚೆಕ್ ಅವರು ಎಲ್ಲರ ಕಡೆ ಅವ್ರ ಜವಾಬ್ದಾರಿ ಫಿಕ್ಸ್ ಮಾಡಿ ನೋಡಿ ಸರ್, ಇದು ಆ್ಯಕ್ಚುಲಿ ಮೋಸ್ಟ್ಲಿ ನಮ್ಮ ಸಾಹೇಬ್ರು ಹೇಳಿದ್ರೆ ಮೊನ್ನೆ ಏನು ಮಾಡಿದ್ವಿ ಸರ್, ಯಾಕೆ ಕ್ವಾಲಿಟಿ ಕಡಿಮೆ ಆಗ್ತಿದೆ ಅಂದರೆ ಸರ್, ಇದಕ್ಕೆ ನನಗೆ ಗೊತ್ತಿರೋ ಪ್ರಕಾರ ಮಾಧ್ಯಮದವರು ಕನ್ನಡಿಗರ ಸಹಕಾರ ಎಲ್ಲ ಬೇಕು. ಏನಾಗ್ತಿದೆ ಅಂದರೆ ಸರ್, ಒಂದು ಊರಿದೆ ಚಿಕ್ಕಹಳ್ಳಿ, 4 ಜನ ಮಕ್ಕಳಿರ್ತಾರೆ, ಇನ್ನೊಂದು ಹಳ್ಳಿಯಲ್ಲಿ 3 ಜನ ಇರ್ತಾರೆ, ಇನ್ನೊಂದು ಹಳ್ಳಿಯಲ್ಲಿ 5 ಜನ ಇರ್ತಾರೆ. ಅದಕ್ಕೆ ಈಗ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಕಾನ್ಸೆಪ್ಟ್ ಮಾಡಿ ಆ ಮಕ್ಕಳಿಗೆ ಟ್ರಾನ್ಸ್ಪೋರ್ಟೇಷನ್ಗೆ ವ್ಯವಸ್ಥೆ ಮಾಡ್ತಿದೆ ಸರ್ಕಾರ. ಆ 4 ಚಿಕ್ಕ ಚಿಕ್ಕ ಸ್ಕೂಲ್ನ ಒಂದು ಕಡೆ ಸ್ಕೂಲ್ ಮಾಡಿಬಿಟ್ಟು ಅಲ್ಲಿ ಕ್ವಾಲಿಟಿ ಟೀಚರ್ಸ್ನ ಕೊಡ್ಬೋದು ಅಂತ. ಇಲ್ಲೇನಾಗ್ತಿದೆ, ಒಂದು 3 ಜನ 4 ಜನಕ್ಕೆ ಒಂದೇ ಟೀಚರ್ ಇರ್ತಾರೆ, ನೀವು ಅಗೈನ್ 6 ಜನ ಟೀಚರ್ಸ್ನ ಹಾಕೋಕ್ಕಾಗಲ್ಲ. ಇವೆಲ್ಲ ಇದೆ, ಈಗ ಮರ್ಜ್ ಮಾಡ್ತಿದ್ದಾರೆ ಸರ್. ಅಗೇನ್ ಅದು ನಾನು ಜನಸಾಮಾನ್ಯರನ್ನ ಎಲ್ಲರೂ ವಿನಂತಿಸ್ತೇನೆ, ಅದು ದಯವಿಟ್ಟು ಮತ್ತೆ ಕನ್ನಡ ಶಾಲೆಗಳು ಅವನತಿಯತ್ತ ಅಂತ ಖಂಡಿತವಾಗೂ ಭಾವಿಸಬೇಡಿ. ಇದು ಸರ್ಕಾರದ ಒಂದು ಹೊಸ ಯೋಜನೆ. ಅಂದರೆ 2, 3, 5 ಜನ ಮಕ್ಕಳಿರೋರನ್ನ ನಿಯರ್ ಬೈ ಸ್ಕೂಲ್ಗೆ ಹಾಕಿ ಅವ್ರಿಗೆ ಬಸ್ ವೆಹಿಕಲ್ ಹಾಕಿ ಬಸ್ಗೆ ದುಡ್ಡು ಕೊಡ್ತೀವಿ ಸರ್, ಪರ್ ಸ್ಟೂಡೆಂಟ್ ಇಷ್ಟು ಅಂತ ಟ್ರಾನ್ಸ್ಪೋರ್ಟೇಷನ್ಗೆ. ಅಲ್ಲಿ SDMC ಅವ್ರು ಹಾಕ್ಕೊಂಡು ಈ ಥರ ಮಾಡಬೇಕು ಅನ್ನೋ ಯೋಜನೆ ಇದೆ ಸರ್. ಅದು ಬಂದರೆ ನನಗೆ ಗೊತ್ತಿರೋ ಪ್ರಕಾರ ಎಫೆಕ್ಟಿವ್ ಆಗುತ್ತೆ ಅಂತ ಸರ್. ಅದು ಬರುತ್ತೆ, ಎಜುಕೇಷನಲ್ಲಿ ಬದಲಾವಣೆ ಬರಬೇಕು.